ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಬೇಗ ಎದ್ದು ಊರಿಗೆ ಹೋಗೋಣ ಅಂತ ಹೋದೆ. ಅನ್ಫಾರ್ಚುನೇಟ್ಲಿ ಊರಿಗೆ ಹೋಗೋಕ್ಕಾಗ್ಲಿಲ್ಲ. ಸೊ ನೆಕ್ಸ್ಟ್ ಡೇ ಊರಿಗೆ ಹೋದೆ. ಅದ್ರದ್ದೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಎದುರುಗಡೆ ಮನೆಯವ್ರದೊಂದು ಫಂಕ್ಷನ್ ಇತ್ತು. ಸೊ ಅಲ್ಲಿ ಹೋಗಿ ಭರ್ಜರಿ ಊಟ ಮಾಡ್ಕೊಂಡ್ ಬಂದ್ವಿ. ಮನೇಲಿ ಇವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ವಿ. ಯಾಕಂದ್ರೆ ರಿಟರ್ನ್ ನಾನು ಆಲ್ರೆಡಿ ಬೆಂಗಳೂರಿಗೆ ಹೊರಟಿದ್ದೆ. ಸೊ ಇವಳನ್ನ ಸ್ವಲ್ಪ ಹೊತ್ತು ಗೋಳೈಕೊಂಡು ಆಟ ಆಡ್ಕೊಂಡು ಇವಳು ಸಾನು ನಮ್ಮ ಡ್ಯಾನ್ಸ್ ಅಕ್ಕನ ಮಾಡು, ಮಗಳು ಚಾಕ್ಲೇಟ್ ಕೊಡ್ತೀನಿ. ಸಾನ್ವಿಕಾ ಅಂತ ಡ್ಯಾನ್ಸ್ ತುಂಬಾ ಮಾಡು, ಚೆನ್ನಾಗಿ ಚಾಕ್ಲೇಟ್ ಕೊಡ್ತೀನಿ. ಕಿಡ್ಲೆ ಮಾಡ್ತಾಳೆ. ಡ್ಯಾನ್ಸ್ ಮಾಡು. ನೋಡಿ ಈ ವಿಡಿಯೋದಲ್ಲಿ ಎಷ್ಟು ಕಾಟ ಕೊಡ್ತಾಳೆ ಅಂತ. ಇವಳು ಚಾಕ್ಲೇಟ್ಗೋಸ್ಕರ ಡ್ಯಾನ್ಸ್ ಮಾಡ್ತಾವಳೆ, ಎಷ್ಟು ಕೆಲಸ ಮಾಡ್ತಾಳೆ. ಅವಳು ಆಟ ಆಡ್ತಾ ಇದ್ಲು. ಅದನ್ನ ನೋಡ್ಕೊಂಡು ಸುಮ್ನೆ ಕುತ್ಕೊಂಡು ಎಲ್ರು ಮನೇಲಿ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆಟ ಬಿಕಾಸ್ ಆಡ್ಲಿ ಇನ್ನು 10 ಬಿಡವಾ. ಮಿನಿಟ್ಸ್ ಏನೋ ಇತ್ತು, ಅದಕ್ಕೆ ಅಂತಾನೆ ಎಲ್ಲ ರೆಡಿಯಾಗಿ ಕೂತಿದ್ವಿ. ಅವಳು ಸಾನ್ವಿಕಾ, ಆಟ ಆಡ್ತಾ ಎಷ್ಟು ಮುದ್ದಾಗಿ ಮಾತಾಡ್ತಾಳೆ ಅಂದ್ರೆ, ಅವಳ ಮಾತು ಸಾನ್ವಿಕಾ, ಕೇಳೋದಕ್ಕೆ ಒಂದ್ ಚಂದ ನಮಗೆ. ನೋಡಿ ನಿಮ್ಮ ಈಗ ಅಮ್ಮನ ಎಷ್ಟು ಹೆಸರೇನಪ್ಪ? ಚೆನ್ನಾಗಿ ಮಾತಾಡ್ತಾಳೆ. ಅಮ್ಮನ ಹೆಸರೇನಪ್ಪ? ಪ್ರೀತಿ ಇನ್ನು ಪ್ರೀತಿ, ಚೇತು, ಮಾನಸ, ಸುಷ್ಮಿತಾ, ಚುಚ್ಚು, ಚುಚ್ಚು, ಚುಚ್ಚು ಹಾಯ್ ಮಾಡು. ಚುಚ್ಚು ಹಾಯ್, ಚುಚ್ಚು ಹಾಯ್ ಬಾಯ್ ಮಾಡು. ಚುಚ್ಚು ಫಸ್ಟ್ ನಮ್ ಬಾಯ್. ಸಿಸ್ಟರ್ಗೆ ಹಾಯ್ ಬಾಯ್ ಮಾಡು ಅಂತ ಹೇಳ್ಬಿಟ್ಟು ಮಾಡ್ಸಿ, ಆಮೇಲೆ ಅಮ್ಮ ಲಾಡ್ ಹಾಕ್ಬಿಟ್ರು. ಆ ಲಾಡ್ನ ತಿನ್ಕೊಂಡ್ ಕೂತಿದ್ದು. ಎಷ್ಟು ತರ್ಲೆ ಆಗೋಳೆ ಅಂದ್ರೆ, ಒಂದ್ ಲಾಡ್ ತಕೊಂಡ್ರೆ ತುಮು 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 ಅಂತ ಕುಂದಾಕ್ಬಿಡ್ತಾಳೆ. ಅದು ನೋಡೋಕೆ ಒಂದ್ ಚಂದ. ಅದನ್ನ ಗೊಳಕೊಳಕ್ಕೆ ಹೆಂಗೈತೆ ಅಂತಾನೆ ಲಾಡು? ನಾನು ಅವಳ ಪ್ಲೇಟ್ ಇಂದ ಎತ್ಕೊಂಡ್ ತಿಂತಾ ಇದ್ದೆ. ಇವಳು ಇನ್ನೊಂದ್ ಕೆಲ್ಸ ಏನ್ ಮಾಡ್ತಾಳೆ ಅಂದ್ರೆ, ತಿನ್ಬಿಟ್ಟು ಪ್ಲೇಟ್ ಎಸ್ಬಿಟ್ಟು ಹೋಗ್ತಾಳೆ. ಅದಕ್ಕೆ ಅವ್ರಮ್ಮ ಬೈದ್ಬಿಟ್ಟು ಡ್ಯಾನ್ಸ್ ತಿರ್ಗಾ ಮಾಡವಾ. ನಮ್ಮ ಅಮ್ಮನ ಹತ್ರ ಕಳ್ಸಿದ್ರು. ಹೋಗ್ಬಿಟ್ಟು ಫಸ್ಟ್ ಅತ್ತೆಗ್ ಪ್ಲೇಟ್ ಕೊಟ್ಬಿಟ್ ಬಾ, ಇಲ್ಲಾಂದ್ರೆ ಅತ್ತೆ ಏನು ಕೊಡಲ್ಲ ಅಂತ. ಅವಾಗ ಡ್ರಾಮಾ ಮಾಡ್ಕೊಂಡು ಹೋಯ್ತಾ ಸಾನು, ಇದ್ದಾಳೆ ಒಳಗಡೆ. ಪ್ಲೇಟ್ ಕೊಟ್ಬಿಟ್ಟು ಅತ್ತೆ ಅತ್ತೆ ಅಂತ ಕರೀತಿದ್ಲು. ನಮ್ಮ ಅಮ್ಮಂಗ ಅವಳು ಏನ್ ಮಾಡಿದ್ರು ಇಷ್ಟ ಆಗುತ್ತೆ. ಯಾಕಂದ್ರೆ ಅವಳಿಂದ ಎಲ್ಲರ ಮುದ್ದು ಮಗಳವ. ಆಮೇಲೆ ಏನೋ ಅತ್ತೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಒಳಗಡೆ ಹೋಗ್ಬಿಟ್ಟು ಏನೇನೋ ಹೇಳ್ತಾ ಇದ್ಲು. ಅವಳ ಮಾತ್ ಅರ್ಥನೇ ಆಗಲ್ಲ, ಯಾಕಂದ್ರೆ ಇನ್ನ ಅವಳಿಗೆ 2 ವರ್ಷ. ಸೊ ಅವಳು ಆಡೋದನ್ನ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಬೆಂಗ್ಳೂರ್ಗೆ ಹೋಗೋದಿಕ್ಕೆ ಬೇಜಾರಾಗ್ತಾ ಇರುತ್ತೆ. ಊರಲ್ಲಿದ್ರೆ ಹಳ್ಳಿಲಿ ಎಷ್ಟ್ ಚೆನ್ನಾಗಿರುತ್ತೆ ಅಂದ್ರೆ ವಾತಾವರಣ. ಬೆಂಗಳೂರಲ್ಲಿ ಬರೀ ಸಾನ್ವಿಕಾ, ವೆಹಿಕಲ್ ಸೌಂಡ್, ಅದು ಇದು, ಬರೀ ಸಾನ್ವಿಕಾ, ಕೆಲ್ಸ, ಕಾಲೇಜ್, ಮನೆ ಇದೇ ಸಾನ್ವಿಕಾ ಆಗೋಗುತ್ತೆ. ಬಾಯ್ದಿ. ಸೊ ಈ ತರ ಎಂಜಾಯ್ಮೆಂಟ್ ಏನು ಸಿಗಲ್ಲ. ಸುಮ್ನೆ ಮನೆ, ಓದು, ವಾಚಿನಿ, ಕಾಲೇಜ್ ಇದೇ ಚಿನಿ. ಆಗೋಗಿರುತ್ತೆ. ಸೊ ಅವ್ರ ಅತ್ತೆಗೆ ಏನೇನೋ ಹೇಳ್ಕೊಂಡ್ ಬಂದ್ಲು. ಆಮೇಲೆ ನಾನ್ ಸ್ವಲ್ಪ ಹಾಲೆಲ್ಲ ಹಾಕೋತಿದ್ದೆ ಬಾಟಲ್ಗೆ. ಅವಳು ಅದನ್ನ ಒರೆಸ್ತಾ ಇದ್ದಾಳೆ, ನಾನ್ ಚೆಲ್ಲಿದ್ದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವಳು ಅಲ್ಲಿಗೆ ಹಾಕ್ಬೇಕು ಚಾಕ್ಲೇಟ್ಗೋಸ್ಕರ ನೀಟಾಗಿ. ಕೆಲಸ ಮಾಡ್ತಾ ಇರೋದು. ನನ್ ಸುಮ್ನೆ ಕೆಲಸ ಅಲ್ಲ, ಮಾಡ್ಕೊಡ್ತಾಳೆ ಅಂತ ಅನ್ಕೋಬೇಡಿ. ಆಮೇಲೆ ನಾನ್ ಬೆಂಗ್ಳೂರ್ಗೆ ಹೊರಟೆ. ಅವ್ರ ಅಮ್ಮ ಬಂದ್ಬಿಟ್ಟು ಬಾಯ್ ಮಾಡಿ ಅಪ್ಪಾಜಿ ಬಸ್ ಸ್ಟಾಪಿಗೆ ಬಿಟ್ಟು ಬಂದ್ರು. ಆಮೇಲೆ ಬಸ್ ಹತ್ತಿದೆ. ನಮ್ಮೂರಲ್ಲಿ ಹತ್ತಿದಾಗ ಬಸ್ ಫುಲ್ ಫ್ರೀ ಇತ್ತು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ತುಂಬಾ ರಶ್ ಆಗಿತ್ತು. ನಮ್ಮೂರ ಹತ್ರ ಒಂದ್ ಗುಡ್ಡ ಐತೆ, ತುಂಬಾ ಚೆನ್ನಾಗೈತೆ. ಅದನ್ನ ನೋಡೋದಕ್ಕೆ ಪೀಸ್ಫುಲ್ ಮೈಂಡ್ ಸಿಗುತ್ತೆ. ಈ ವಾತಾವರಣದಲ್ಲೇ ಇರಬಾರ್ದು ಅನ್ಸುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ. ನಾವಿರೋ ಜಾಗಕ್ಕೆ ವಾಪಸ್ ಬರ್ಲೇಬೇಕು. ಯಾಕಂದ್ರೆ ಊರು ನಮಗ್ ನೆಮ್ಮದಿನ ತಂದ್ಕೊಟ್ರೆ, ಬೆಂಗಳೂರು ಜೀವನನ ಏನಂತ ಕಳ್ಸುತ್ತೆ. ಸೊ ರಿಟರ್ನ್ ಬೆಂಗ್ಳೂರ್ಗೆ ಬರ್ಲೇಬೇಕು. ಸೊ ಬರ್ತಾ ಇದೀನಿ. ಈ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ಟೆಂಪಲ್ ಇದು ಯಾವ ಟೆಂಪಲ್ ಅಂತ ಕೂಡ ನನಗೆ ಗೊತ್ತಿಲ್ಲ. ಏನೋ ಮೈಲಾರಲಿಂಗೇಶ್ವರನೋ ಏನೋ ಬರುತ್ತೆ ಬೆಟ್ಟ, ಸಮಥಿಂಗ್. ನಂಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಏನೋ ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಿದ್ನಲ್ಲ, ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ಇಲ್ಲಿ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ. ಮಳೆ ಬರೋ ತರ ಆಗಿತ್ತು. ಎಲ್ಲಿ ಮಳೆ ಬರುತ್ತೋ ಅಂತಿದ್ದೆ. ಯಾವ ಬಸ್ ಸ್ಟಾಪ್ ನೋಡಿದ್ರು ಫುಲ್ಲು ಜನ. ಆಮೇಲೆ ಅಲ್ಲಿ ಚಿಪ್ಸ್ ತಗೊಂಡು ತಿನ್ಕೊಂಡು ಬಂದೆ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು ಮುಂದೆ ಬರುವಾಗ. ಮುಂದೆ ಮಳೆ ಬರ್ತಾ ಇತ್ತು. ನೆಕ್ಸ್ಟ್ ಅರಿಶಿನಗುಂಟೆ ಟೋಲಲ್ಲಿ ಇಳ್ಕೊಳ್ಳೋಣ ಅಂತ ಬಂದೆ. ಅಲ್ಲಿ ಮಳೆ ಬರ್ತಿದೆ, ಫುಲ್ಲು ಟ್ರಾಫಿಕ್. ಯಾಕಾದ್ರೂ ಬಂದು ಅನ್ಸೋಗ್ಬಿಟ್ಟಿತ್ತು. ಅಲ್ಲಿ ಮಳೆ ಬಂದಿದ್ರಿಂದ ಅವತ್ತು ಎಷ್ಟೊತ್ತಾದ್ರೂ ಬಸ್ ಬಂದಿರ್ಲಿಲ್ಲ. ನಾನು ಮತ್ತೆ ಬೇರೆ ಕರ್ಕೊ ಬಂದಿದ್ದೆ. ಆಮೇಲೆ ಆಟೋ ಮಾಡ್ಕೊಂಡ್ ಬಂದೆ. ನೆಕ್ಸ್ಟ್ ಡೇ ಲ್ಯಾಬ್ ಎಕ್ಸಾಮ್ ಇತ್ತು. ಸೊ ರೆಡಿ ಆಗಿ ನಮ್ಮ ಮಮ್ಮಿ ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಟ್ರು. ಅದನ್ನ ಕುಡ್ಬಿಟ್ಟು ಕಾಲೇಜ್ಗೆ ಹೋಗ್ತಾ ಇದೀನಿ, ಲ್ಯಾಬ್ ಎಕ್ಸಾಮ್ಗೆ. ಕಾಲೇಜಲ್ಲಿ ಹೋದಾಗ ಒಬ್ರು ಫ್ರೆಂಡ್ ಬಂದಿದ್ರು. ನೆಕ್ಸ್ಟ್ ಎಕ್ಸಾಮ್ ಮುಗಿಸ್ಕೊಂಡ್ ಹೊರಗಡೆ ಪಾರ್ಕ್ ಇತ್ತು, ಒಳಗಡೆ ಸ್ವಲ್ಪ ಹೊತ್ತು ಅಳತೆ ಹೊಡ್ಕೊಂಡ್ ಬಂದ್ವಿ. ನೆಕ್ಸ್ಟ್ ಮನೆಗ್ ಬಂದ್ ಕೂಡ್ಲೆ ಮೇಲ್ಗಡೆ ಮನೆ ಅಕ್ಕ ಕಾಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಯಾಕಂದ್ರೆ ಅವರು ಚಳಿಗೆ ಕಾಫಿ ಮತ್ತೆ ಬಿಸಿ ಬಿಸಿ ಪಕೋಡ ಮಾಡ್ತಾ ಇದ್ರು ಈಗ ನಮ್ಗೋಸ್ಕರ. ನಮಸ್ಕಾರ ಮಾಡಿ.
ಸೊ ಹೋಗ್ಬಿಟ್ಟು ತಿನ್ಕೊಂಡ್ಬಂದ್ವಿ ನಾವು, ನಮ್ಮತ್ತೆ, ನಮ್ಮಜ್ಜಿ ಎಲ್ಲರನ್ನೂ ಕರೆದಿದ್ರು ಅವರು. ಇವ್ರು ನಮಸ್ಕಾರ, ನಮಸ್ಕಾರ, ನಮಸ್ಕಾರ ಅಂತ ಇದ್ರು. ಇವ್ರು ಮಾತ್ರ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ. ಅಷ್ಟೊತ್ತಿಗೆ ಇವನ್ ಸೈಡಲ್ಲಿ ತರಲೆ ಸ್ಟಾರ್ಟ್ ಆಗಿತ್ತು. ನಂಗೆ ತುಂಬಾ ಬೇಜಾರಾಗ್ತೈತೆ, ನಂಗೆ ಸಖತ್ ಬೇಜಾರಾಗ್ತೈತೆ ಅಂತ ಡ್ರಾಮಾ ಮಾಡ್ತಿದ್ದ. ಇವರಿಬ್ರು ಕಿತ್ತಾಡ್ತಾ ಇದ್ರು. ಇವರಿಬ್ರು ಕಿತ್ತಾಡೋದ್ ನೋಡೋದಿಕ್ಕೆ ಒಂದ್ ಚಂದ. ಅದಕ್ಕೆ ಕಿತ್ತಾಡಿ ಕಿತ್ತಾಡಿ ವಿಡಿಯೋ ಮಾಡ್ತೀನಿ ಅಂತ ಈಗ ಹೇಳ್ಬಿಟ್ಟು ವಿಡಿಯೋ ಬಾ ಮಾಡಿದ್ದೀನಿ. ಆಟ ಆಡೋಣ ಬಾ. ನೋಡಿ ಇವನು ಎಷ್ಟು ತರಲೆ ಮಾಡ್ತಾನೆ ಅಂತ. ಅಪ್ಪು ನಿಂಗೆ ಆದ್ರೆ ನಂಗೆ ಬೇಜಾರಾದ್ರೆ ತುಂಬಾ ಏನ್ ಮುದ್ ಮಾಡ್ತೀಯ? ಮುದ್ದಾಗಿ ಮಾತಾಡ್ತಾನಲ್ಲ, ಅದಕ್ಕೆ ಸಖತ್ ಇಷ್ಟ. ಅದಕ್ಕೆ ನಾನು ಯಾವಾಗ್ಲೂ ಮಾತಾಡಿಸ್ತಾ ಇರ್ತೀನಿ. ಹ್ಮ್. ಹಾಗೆ ಇವಳು ವೀಕ್ಷಾ ಬಂದ್ಬಿಟ್ಟು ವಿಡಿಯೋಗೆ ಫೋಸ್ ಕೊಡ್ತಾ ಇದ್ಲು. ಆಮೇಲೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಕಂಟಿನ್ಯೂ ಮಾಡಿದೆ. ಯಾಕಂದ್ರೆ ವಿಡಿಯೋ ಎಂಡ್ ಮಾಡಕ್ ಆಗಿರ್ಲಿಲ್ಲ ನನ್ಗೆ 2 ಡೇಸ್ ಇಂದನು. ಸೊ 2 ಡೇಸ್ ಕೂಡ ಕಂಟಿನ್ಯೂಸ್ ವ್ಲಾಗ್ ಮಾಡಿದೀನಿ. ಅದು 5 ಮಿನಿಟ್ಸ್ ಆಗಿದೆ ಅಷ್ಟೇ. ಇವರಿಬ್ರು ಗುದ್ದಾಡ್ತಿದ್ರು. ಅದನ್ನ ನೋಡ್ಕೊಂಡು ನೆಕ್ಸ್ಟ್ ಇವಳು ಹೇಳ್ತಾ ಇದ್ದು, ಅಮ್ಮಂಗ್ ಹೊಡಿಯೋಣ 3 ಜನನು ಸೇರ್ಕೊಂಡು ಅಂದ್ರು. ಅದಕ್ಕೆ ನಿನ್ನಾಸೆ ಯಾಕೆ ಬಿಡೋಣ, ವಿಡಿಯೋ ನೆಪದಲ್ಲಿ ಹೊಡಿಯೋಣ ಅಂತ ಹೇಳ್ಬಿಟ್ಟು ಹೊಡಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.